ಅಪೊಸ್ತಲನಾದ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ ಯಾರಾದರೂ ಒಬ್ಬರು ಓದಲು. 3ನೇ ವಾಕ್ಯ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. 3ನೇದಾಗಿ ವಾಕ್ಯ ಓದೋಣ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 22ನೇ ವಾಕ್ಯ. ಅವುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಹಿಡಿರಿ, ಕಾಲಿಗೆ ಜೋಳು ಮೇಡಿಸಿರಿ, ಕೊಬ್ಬಿದ ಆ ಪಶುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೂರಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ನೋಡಿ, ನಿಮ್ಮ ಮನೆಯಲ್ಲಿ ಒಬ್ಬ ಯೌವನಸ್ಥ ಹುಡುಗನೋ ಚಿಕ್ಕ ಹುಡುಗನೋ ಅಥವಾ ಮಗಳು ಇರೋದಾದ್ರೆ ಅವರು ಹೊಲದಲ್ಲಿಯೋ ಮೈದಾನದಲ್ಲಿಯೋ ಅವರು ಆಟವಾಡಿ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಮೊದಲನೇದಾಗಿ ನೀವು ಏನ್ ನೋಡ್ತೀರಾ? ಅವನ ಕೈ ಕಾಲು ನೋಡ್ತೀರಾ, ಅವನ ಬಟ್ಟೆಯನ್ನು ನೋಡ್ತೀರಾ. ಅವನು ಎಷ್ಟು ಮಣ್ಣಲ್ಲಿ ಆಡಿ ಕೆಸರಲ್ಲಿ ಆಡಿ ಧೂಳಿನಲ್ಲಿ ತುಂಬಿಕೊಂಡು ತನ್ನ ಡ್ರೆಸ್, ತನ್ನ ಅಂಗಿಯನ್ನ ವಸ್ತ್ರವನ್ನ ಕೊಳೆ ಮಾಡ್ಕೊಂಡು ಬಂದಿದ್ದಾನೆ ಎಂಬುದನ್ನೆಲ್ಲ ನೀವು ನೋಡಿ ಮೊದಲನೇದಾಗಿ ಅವ್ರಿಗೆ ಏನ್ ಹೇಳ್ತೀರಾ? ಕೈಕಾಲು ಮುಖ ತೊಳೆದು ಫಸ್ಟ್ ಏನ್ ಮಾಡು, ಬಟ್ಟೆಯನ್ನ ಬೇರೆ ಬದಲಾಯಿಸ್ಕೊ ಹೇಳ್ತೀರಾ ಇಲ್ವೋ? ಹೇಳ್ತೀರಾ? ಇಲ್ಲ ಅದೇ ಬಟ್ಟೆಲೆ ಕೂಸ್ಬಿಟ್ಟು ಊಟ ಮಾಡೋದು ಊಟ ಕೊಡ್ತೀರಾ? ಹೇಳ್ರಿ, ನೀವು ಮಾತಾಡ್ರಿ. ಇವಾಗ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಅದೇ ಬಟ್ಟೆಲಿ ಇರ್ತೀವ? ಇಲ್ಲ ಅದೇ ಬಟ್ಟೆಲಿ ಇದ್ರೆ ತಂದೆ ತಾಯಿ ಮನೇಲಿ ಸರಿ ಆಯ್ತು ಕೂತ್ಕೋ ಮಕ್ಕೋ ಊಟ ಮಾಡೋ ಅಂತ ಹೇಳ್ತೀವ? ಇಲ್ಲ, ಕೈಕಾಲು ತೊಳೆದು ಬೇರೆ ವಸ್ತ್ರ ಬೇರೆ ಬಟ್ಟೆಗಳನ್ನ ಧರಿಸಿಕೋ ಹಾಕು ಅಂತ ಹೇಳ್ತೀವಿ. ಅದೇ ತರ ನೋಡಿ, ಇಲ್ಲಿ ನಮಗೆ ಪರಲೋಕದಿಂದ ವಸ್ತ್ರಗಳು ಕೊಡಲ್ಪಡ್ತಾ ಇದೆ. ವಸ್ತ್ರಗಳು, ನಾವು ದೇವರ ರಾಜ್ಯದ ಪ್ರಜೆಗಳಾಗಿದ್ದರೆ ನಮಗೆ ವಿಶೇಷವಾದ ಪರಲೋಕದಿಂದ ಕೆಲವು ವಸ್ತ್ರಗಳು ನಮಗೆ ಕೊಡಲ್ಪಟ್ಟಿದೆ. ಅದು ಹೊರಗಿನ ತೋರ್ಪಡೆಗೆ, ಹೊರಗಡೆ ನೋಡುವಂತ ವಸ್ತ್ರ ಅಲ್ಲ. ಈಗ ನಾನು ಹಾಕೊಂಡಿರೋ ಬಟ್ಟೆಯನ್ನ ನೀವು ನೋಡ್ತಾ ಇದ್ದೀರಾ, ಆ ರೀತಿ ನೋಡುವ ವಸ್ತ್ರಗಳಲ್ಲ. ಇವುಗಳು ಆತ್ಮೀಕವಾದಂತ ವಸ್ತ್ರಗಳು. ಅಲ್ಲಿ ಹೇಳ್ರಿ, ಆತ್ಮೀಕವಾದ ವಸ್ತ್ರಗಳು, ಕಣ್ಣಿಂದ ನೋಡದೆ ಕಣ್ಣಿಗೆ ಕಾಣದೆ ಇರುವಂತ ಆತ್ಮೀಕ ವಸ್ತ್ರಗಳು ನಮ್ಮ ಆತ್ಮಗಳಿಗೆ ಪರಲೋಕದಿಂದ ನಮಗೆ ಕೊಡಲ್ಪಟ್ಟಿದೆ. ಇನ್ನು ಸತ್ಯವೇದದಲ್ಲಿ ನೋಡೋದಾದ್ರೆ ರಕ್ಷಣೆಯ ವಸ್ತ್ರ, ನೀತಿಯ ವಸ್ತ್ರ, ಸ್ತುತಿಯ ವಸ್ತ್ರ, ದೇವರ ರಾಜ್ಯದ ಮದಲಿಂಗನ ಆ ಒಂದು ವಿವಾಹದಲ್ಲಿ ಮದುವೆಯಲ್ಲಿ ಕೊಡಲ್ಪಡುವ ವಸ್ತ್ರ. ಈ ರೀತಿ ಅನೇಕ ವಸ್ತ್ರಗಳು ಬೈಬಲ್ ಅಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ನಮಗೆ ರಕ್ಷಣೆಯ ವಸ್ತ್ರ, ನೀತಿ ಎಂಬ ವಸ್ತ್ರ, ಬಿಳಿ ಅಂಗಿ ಎಂಬ ವಸ್ತ್ರ, ಸ್ತುತಿಯ ವಸ್ತ್ರ, ಇವೆಲ್ಲವೂ ನಮಗೆ ಕೊಡಲ್ಪಟ್ಟಿದೆ. ನಾವು ದೇವರ ರಾಜ್ಯದ ಮಕ್ಕಳಾಗಿದ್ದರೆ, ನಾವು ಕುಮಾರನ ರಾಜ್ಯದ ಪ್ರಜೆಗಳಾಗಿದ್ದರೆ ಖಂಡಿತ ಈ ವಸ್ತ್ರಗಳೆಲ್ಲ ನಾವು ಧರಿಸಿಕೊಂಡಿರಬೇಕು. ಪಕ್ಷದಲ್ಲಿ ಇದ್ದವರನ್ನು ಕೇಳ್ರಿ, ಪರಲೋಕದಿಂದ ಕೊಡಲ್ಪಟ್ಟ ಈ ಡ್ರೆಸ್ ಕೋಡ್ ಅಲ್ಲ ನಿನ್ನ ಹತ್ರ ಇದೆಯಾ? ಅದು ಹೆಂಗಿದೆ ಯಾರಿಗೆ ಗೊತ್ತು ಅಂತೀರಾ? ಯಾವಾಗ ನೀವು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಳ್ತೀರೋ, ದೀಕ್ಷಾಸ್ನಾನ ಪಡ್ಕೊಳ್ತೀರೋ, ಆಗ ನಿಮ್ಮ ಹಳೆಯ ವಸ್ತ್ರಗಳನ್ನೆಲ್ಲ ತೆಗೆದು ಪರಲೋಕದಿಂದ ನಿಮಗೆ ರಕ್ಷಣೆಯ ವಸ್ತ್ರ, ನೀತಿಯ ವಸ್ತ್ರ, ಪರಿಶುದ್ಧವಾದ ವಸ್ತ್ರ, ಬಿಳಿಯ ವಸ್ತ್ರಗಳು, ನಿಮಗೆ ಸ್ತುತಿಯ ವಸ್ತ್ರಗಳು ನಿಮಗೆ ಕೊಡಲ್ಪಡ್ತಾ ಇದೆ. ಹಲ್ಲೆಲೂಯಾ.
ನಾವು ಪರಲೋಕದ ಪ್ರಜೆಗಳಾಗಿದ್ದರೆ ನಾವು ಅದಕ್ಕೆ ತಕ್ಕಂತೆ ನಮ್ಮ ಆತ್ಮಿಕ ವಸ್ತ್ರಗಳನ್ನ ನಾವು ಹೊಂದಿಕೊಂಡಿರಬೇಕು. ಈಗ ಇಲ್ಲಿಂದ ನೀವು ದುಬಾಯಿಗೆ ಹೋಗ್ಬಿಡ್ತೀರಾ, ದುಬಾಯಿಗೆ ಅಲ್ಲೇ ನೀವು ಪರ್ಮನೆಂಟ್ ಆಗಿ ಇರ್ತೀರಾ ಅಂದ ಮೇಲೆ ನಿಮ್ಮ ಡ್ರೆಸ್ ಕೋಡ್ ಅಲ್ಲಿ ಎಲ್ಲ ಸ್ವಲ್ಪ ಬದಲಾವಣೆ ಆಗುತ್ತೆ. ಇಲ್ಲ ಲಂಡನ್ಗೆ ಹೋಗ್ತೀರಾ, ಇಲ್ಲ ಅಮೆರಿಕಾಗೆ ಹೋಗ್ತೀರಾ, ಇದೇ ರೀತಿ ಚೂಡಿದಾರ್ ಹಾಕೊಂಡು ಒಂದು ಸಾಧಾರಣವಾದ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ರೆ ಅಲ್ಲಿರುವಂತ ದೇಶದ ಪ್ರಜೆಗಳು ನಮ್ಮನ್ನು ವ್ಯತ್ಯಾಸವಾಗಿ ನೋಡ್ತಾರೆ. ಇವರು ಕಾಡಿಂದ ಬಂದವರಂತ ಇದಾರಲ್ಲ ಇವರು ಎಂಬುದಾಗಿ ಅಲ್ವಾ. ಅಲ್ಲಿ ಹೋದ್ರೆ ನಾವೇನ್ ಮಾಡ್ತೀವಿ, ಅಲ್ಲಿರೋ ವಾತಾವರಣಕ್ಕೆ ತಕ್ಕ ರೀತಿಯಲ್ಲಿ ನಮ್ಮ ವಸ್ತ್ರಗಳನ್ನ ನಾವು ಮಾಡಲ್ ಆಗಿ ಚೇಂಜ್ ಆಗಿ ಬದಲಾವಣೆ ಮಾಡ್ಕೊಳ್ತೀವಿ. ಅದೇ ರೀತಿ ನಾವು ದೇವರ ರಾಜ್ಯದ ಪ್ರಜೆಗಳು, ದೇವರ ರಾಜ್ಯದ ಪ್ರಜೆಗಳಾಗಿದ್ದರೆ ನಮಗೆ ಆತ್ಮೀಕ ವಸ್ತ್ರಗಳು ಪರಲೋಕದಿಂದ ನಮಗೆ ಕೊಡಲ್ಪಟ್ಟಿದೆ. ಅವೆಲ್ಲವುಗಳನ್ನ ನಾವು ಧರಿಸಿಕೊಂಡವರಾಗಿ ಈ ಭೂಮಿಯಲ್ಲಿ ಆತನ ಮಕ್ಕಳಾಗಿ, ಆತನ ರಾಜ್ಯದ ಬಾಧ್ಯಸ್ಥರಾಗಿ ನಾವು ಇಲ್ಲಿರಬೇಕು ಪ್ರಿಯರೇ. ಹಲ್ಲೆಲೂಯಾ.